ಮುಂದೆ ನಮ್ಮ ಪಟಾಕಿ ಕಿಚ್ಚ ಕಾಲ್ ಮೆಣಸಿನ ಚಿಕನ್ ಮತ್ತೆ ಅಕ್ಕಿ ರೊಟ್ಟಿ ಸ್ಪೆಷಲ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಲ್ವಾ? ಓ ತಿರ್ಗಾವುದು ಕೊಡಂಚ. ಓಕೆ ಓಕೆ ತಿರ್ಗ್ ಮಿಕ್ಸ್ ಮಾಡು. ನೋಡಿ ನೋಡಿ ನೀರ್ ಸ್ವಲ್ಪ ಹಾಕಿ ಏನಾಗಿದೆ ಅಕ್ಕಿ ರೊಟ್ಟಿ ಇವರು ಸಿಸ್ಟಮ್ಯಾಟಿಕ್ ಮಾಡುದು ಅದೇ ನಾವು ಹಾಗೆ ಅಲ್ಲ, ನಾವು ಹೀಗೆ ಒಟ್ರಾಸಿ ಮಾಡುದು. ಒಟ್ರಾಸಿ ಕೆಲಸ ನಮ್ದು ಸಿಸ್ಟಮ್ಯಾಟಿಕ್ ಕೆಲಸ. ಬಟ್ ಅಷ್ಟು ನಮ್ಮ ಹತ್ರ ಹೌದು, ನಮ್ಮ ಹತ್ರ ಅಷ್ಟು ಪೇಷನ್ಸ್ ಇಲ್ಲ. ನನ್ನ ಅಮ್ಮ ಇದು ಬೋಲ್ ಉಂಟಲ್ವ, ಬಾಯ್ಲ್ ಮಾಡಿ ಕೊಡ್ತಾರೆ, ತುಂಬಾ ಇಷ್ಟ ನನಗೆ ಬೋಲೆ. ಯಾರು ಹೇಳ್ತಾರೆ ಪುನರ್ಜನ್ಮಲ್ಲಿ ಹೀಗೆ ಆಗ್ಬೋದು. ಹೆಂಗಿಷ್ಟ ಕಲಿಜ ಅರ್ಧಾದೆ ಸಿಲೆಬಸ್ ದ ಪಿದೈಡೆ ಬಾತಿರ್ನು ಸಿಲೆಬಸ್ ಇದ್ದವು ಕಳಿಸ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಯ್ಯೋ ಮುಂಚಿ ಬಾಲಿ ಅಜ್ಜ ಬತ್ ಮನಸ್ ಮಂತ್ಲೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ಟುಡೇ ನಮ್ಮ ಪಟಾಕಿ ಕಿಚನ್ ಅಲ್ಲಿ ಎಂತ ಗಮ್ಮತ್ ಮಾಡ್ತಾ ಇದ್ದೀರಾ? ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಓಹೋ, ಅಕ್ಕಿ ರೊಟ್ಟಿಯಾ? ಬಿಗ್ ಬಾಸ್ ಅಲ್ಲಿ ಅಜ್ಜಿ ಅಕ್ಕಿ ರೊಟ್ಟಿ ಮಾಡಿ ಕೊಡ್ತಾ ಇದ್ರು, ಆಗ ನಂತರ ಅಕ್ಕಿ ರೊಟ್ಟಿಯೇ ಇಲ್ಲ. ಇವಾಗ ನಿಮ್ಮನೆ ಕೈಯಲ್ಲಿ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಜೊತೆಗೆ ಎಂತ? ಕಾಳು ಮೆಣಸಿನ ಚಿಕನ್ ಪುಡಿ. ಕಾಳು ಮೆಣಸಿನ ಚಿಕನ್ ಪುಡಿ. ಚಿಕನ್ ಹಾಕುದು. ಎಂತ ಹಾಕುದು ಚಿಕನ್ ಅಲ್ಲಿ? ಚಿಕನ್ ಹಾಕುದು. ಚಿಕನ್ ಅಲ್ಲಿ ಚಿಕನ್ ಹಾಕುದು. ಚಿಕನ್ ಮೇಲೆ ಎಂತ ಹಾಕುದು? ಚಿಕನ್ ಮೇಲೆ ಕಾಳು ಮೆಣಸಿನ ಪುಡಿ. ಕಾಳು ಮೆಣಸಿನ ಪುಡಿ. ಓಕೆ, ತುಳುವಲ್ಲಿ ಎಂತ ಹೇಳುದು ಕಾಳು ಮೆಣಸಿನಿಗೆ? ನಾವು ಎಡ್ಡೆ ಮುಂಚಿ. ಓ, ಎಡ್ಡೆ ಮುಂಚಿದ ಕೋರಿದ ಕಚಿಪ್ಮಲ್ ತಂದುಲ್ಲಾರ. ಓಹೋ, ಮೇರ್ ನಾನು ಇಂಟ್ರೊಡ್ಯೂಸ್ ಮಲ್ಪ. ಇವರು ಯಾರು ಗೊತ್ತಿಲ್ಲ, ನನ್ನ ಮಾಮಿ ಇದ್ದಾರಲ್ವಾ, ನನ್ನ ಅಮ್ಮನ ಬ್ರದರ್ ಇದ್ದಾರಲ್ವಾ, ಅವರ ಹೆಂಡತಿ, ಅವರ ಅಮ್ಮ, ನನ್ನ ಮಾಮಿನ ಅಮ್ಮ. ಸೊ ಅವರು ನಮ್ಮ ಟುಡೇ ಪಟಾಕಿ ಕಿಚನ್ ಅಲ್ಲಿ ಕಾಲ್ ಮೆಣಸಿನ ಚಿಕನ್ ಮತ್ತೆ ಅಕ್ಕಿ ರೊಟ್ಟಿ ಸ್ಪೆಷಲ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಲ್ವಾ? ಹಾ, ಆಕ್ಚುಲಿ ಇವರು ಎಲ್ಲಿಂದ ಬಂದಿದ್ದಾರೆ ಗೊತ್ತುಂಟಾ ನಿಮ್ಗೆ? ಶೃಂಗೇರಿಯಿಂದ ನಮ್ಮ ಊರಿಗೆ ಬಂದಿದ್ದಾರೆ. ಅವರು ಶೃಂಗೇರಿಯಿಂದ ಪಡುಬಿದ್ರಿಗೆ ಬಂದಿದ್ದಾರೆ, ಉಡುಪಿಗೆ. ಟುಡೇ ಮೇರ್ನ ಕೈತಾ ಟೇಸ್ಟಿ ಟೇಸ್ಟಿ ಇಲ್ಲಿ ಗಮ್ಮತ್ ಅಪ್ಪಣ. ಮಧ್ಯಾಹ್ನದ ಮನಸ್ಸು ಗಮ್ಮತ್. ಆಕ್ಚುಲಿ ನಾವು ಬರುವ ಮುಂಚೆನೆ ಎಲ್ಲ ಒಲೆಯಲ್ಲಿ ಇದೆ, ಎಲ್ಲ ರೆಡಿ ಮಾಡಿ ಆಯ್ತು ಒಂದು ನಿಮಿಷದಲ್ಲಿ. ತುಂಬಾ ಫಾಸ್ಟ್ ಇದ್ದೀರಾ. ಅವು ತುಂಬುದಗು ಲಂಚನತೆ ಆಗ್ಲಿ ಪೂರ ಅಭ್ಯಾಸ. ಆಕ್ಚುಲಿ ನಮ್ಗೆ ಇದೆ ಒಲೆ ಮಾಡ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು. ಇವರು ಒಲೆ ಹತ್ತಿಸ್ಲಿಕ್ಕೆ ಇವರು 1 ನಿಮಿಷದಲ್ಲಿ ಆಕ್ಚುಲಿ ಮೇರೇನ ಮಾಮಿ ಮೆರ್ನೇ ಅಮ್ಮ ಮೇರು ಎನ್ನ ಮಾಮಿ, ಇವರೇ ಮಾಮಿ ನನ್ನ. ಅವರು ಆಕ್ಚುಲಿ ಮಗಳು ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತಾ ಇದ್ದಾರೆ. ಅಲ್ಲಿ ಮುಲ್ಪತುಲೆ ಮುಂದೆ ನಮ್ಮ ಪಟಾಕಿ ಕಿಚನ್. ಪಟಾಕಿ ಕಿಚನ್. ಪಟಾಕಿ ಕಿಚನ್ ಅಲ್ಲಿ ಸ್ವಾಗತ. ಯಾನೆತೇವು ಅಲೆ ಅಪ್ಪ ಬತ್ತೊಂದೆ, ಅಪ್ಪ ಉಂಟು, ಕೋಳಿ ಸಾರುಂಟು, ಬಂಗುಡೆ ಉಂಟು ಕೈಯಲ್ಲಿ. ಪಾನಿಪುರಿ ಅಲ್ಲ, ಅಪ್ಪ. ಸೊ ಮಾಮಿ ಇಲ್ಲಿ ನೀರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಎಷ್ಟು ನೀರುಳ್ಳಿ? 5ರಿಂದ 6. 5ರಿಂದ 6 ಅಲ್ವಾ? ಮಮ್ಮಿ ಅಲ್ಪ ಕೋಳಿ ಲುಂಬೊಂದುಲ್ಲೇರು. ಮಮ್ಮಿ ಕೋಳಿ ಕ್ಲೀನ್ ಮಾಡ್ತಾ ಇದ್ದಾಳೆ. ಮತ್ತೆ ಎಂತ ಗೊತ್ತುಂಟಾ, ನನ್ನ ಫ್ಯಾಮಿಲಿ ಅವರು ಆಕ್ಚುಲಿ ಫಸ್ಟ್ ಟೈಮ್ ನಮ್ಮ ಡೊಂಪದಲ್ಲಿ ಅಡಿಗೆ ಮಾಡುದು. ಅರ್ಧ ನೀರು ಇಟ್ಲಿಕ್ಕೆ ಉಂಟು. ಓಕೆ, ಸ್ವಲ್ಪ ನೀರು ಇಟ್ಟಿದ್ದಾರೆ. ಒಂದು ಕೋಳಿ ಬೇಯಾರತೆ ಮುಖ ಅಕ್ಕಿ ಇಟ್ಟು ಬೇಯಿಕೆ. ಹೌದಾ? ರೊಟ್ಟಿ ಮಾಡಕ್ಕೆ. ಓ, ಅದಕ್ಕೆನ ನೀರು? ಸ್ವಲ್ಪ ಉಪ್ಪು ಹಾಕ್ಲಿಕ್ಕೆ ಉಂಟು. ಟುಡೇ ನಮ್ಮ ಅಜ್ಜಿ ತೋರ್ಸ್ಕೊಡ್ತಾರೆ ಹೇಗೆ ಅಕ್ಕಿದು ರೊಟ್ಟಿ ಮಾಡ್ತಾರೆ ಅಂತ.
ಮಾಡುದು. ಹಾ, ಟುಡೇ ನಮ್ಮ ಅಜ್ಜಿ ತೋರಿಸ್ಕೊಡ್ತಾರೆ ಹೇಗ ಅಕ್ಕಿದು ರೊಟ್ಟಿ ಮಾಡುದು ಅಂತ. ಆರ್ ಬರೋದಿಲ್ಲೇರು ತಿರ್ಗಾರೆ ಬೋಡೆ ಏನೇನು ತಿರ್ಗಾ ಅವನಂತೂ ಅಕ್ಕಿ ರೊಟ್ಟಿ ತಿರ್ಗ್ಲಿಕ್ಕೆ ಎಂತ ಬೇಕಾ, ಕೈಯಲ್ಲಿ ತಿರ್ಗಿಸಿ ಸಟ್ಗ ಬೇಕು. ಅದೆಲ್ಲ ಇಲ್ಲ ನಮ್ಮ ಅಪ್ಪ ಕಿಚನ್ ಅಲ್ಲಿ ಇರ್ಲೇಬೇಕಲ್ಲ, ಇಲ್ದಿದ್ರೆ ಹೆಂಗ್ ರೊಟ್ಟಿ ಮಾಡೋದು? ನೋಡಿ, ಯಾವ್ದು ಪಾತ್ರೆದಲ್ಲಿ ನಾವು ಡಿಪೆಂಡೆಂಟ್ ಆಗ್ಬಾರ್ದು. ನಮ್ಮ ಕೈ ಉಂಟಲ್ವಾ, ಕೈಯಲ್ಲಿಯೇ ಎಲ್ಲ ಮಾಡ್ಬೇಕು. ಒಂದು ವೇಳೆ ಎಂತ ಇದ್ದಿಲ್ಲ ಅಂದ್ರೆ ಇದೆ ಯೂಸ್ ಮಾಡಿ ಒಂದು ಗೊತ್ತುಂಡೆ ಇರೇಗ ದುಂಬುದ ಕೈಲು ಇರ್ ಯೂಸ್ ಮಾಡ್ತಂದಿತ್ತಾರೆ ದುಂಬು. ಅವೇ ಮಲ್ತಂದಿತ್ತೀನಿ ತಿಪ್ಪಿಡ್ ಮಲ್ಪು ನಾವು ಮಲ್ತಂದ್ಲ ಇತ್ತೇರತ ಇಲ್ಲ ಮಲ್ತಂದ ಕಟಿಂಗ್ ಎಲ್ಲ ಆಯ್ತಾ? ಎಲ್ಲ ಆಯ್ತು. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಕಟಿಂಗ್ ಎಲ್ಲ ಆಯ್ತು. ನಮ್ಗೆ ತರಕಾರಿಯಲ್ಲಿ ನೀರುಳ್ಳಿ, ಟಮಟೆ, ಬೊಕ್ಕ ಒಂದು ನೆಗ್ದಾದ ಅಂತೀನಿ ಕೊತ್ತಂಬರಿ ಸೊಪ್ಪು ಬೇಕು. ಅದೇ ಆದ ನಂತರ ಅವರಮ್ಮ ರೆಡಿ ಇದ್ದಾರೆ ಆಕ್ಚುಲಿ ಎಲ್ಲ ಅಡಿಗೆ ಎಲ್ಲ ಮಾಡ್ಲಿಕ್ಕೆ. ಹಾ ಆಂಡಿ ತರಕಾರಿ ಪೂರ ಕಟ್ ಮಾಡ್ತಾ ಆಂಡಿ ಸ್ಟಾರ್ಟ್ ಮಾಡ್ತೀವಿ. ಒಂದು ಅಟ್ಟ ಇವಾಗ ತಿರ್ತೀಕ ಕಿಚನ್ ಒಂದು ಕೋರಿಸೋರು ಮಲ್ಪುಗ. ಓಕೆ ಓಕೆ ಪಜ್ಜಿಜ್ಜುಂದು ಕೊಟ್ಟುಜ ಅವಿತ ಮರಿಯಾಲೋತೆ ಆಕ್ಚುಲಿ ಆಲ್ಮೋಸ್ಟ್ ಎಲ್ಲ ಅಡಿಗೆ ಒಲೆಯಲ್ಲಿಯೇ ಮಾಡುದು. ಒಲೆಯಲ್ಲಿ ತುಂಬಾ ಟೇಸ್ಟಿ ಆಗುದು. ಹಾ, ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಇವಾಗ, ಅದಕ್ಕೂ ಒಳ್ಳೇದಾಗುತ್ತೆ. ಆದ್ರೂ ಕೂಡ ಟೇಸ್ಟ್ ಕೂಡ. ಅದೇ ಮಂಕಿ ಬೇರು ಉಂಟು, ಮಂಗನ ಬೇರು ಅದು ಯಾಕೆ ಉಪಯೋಗ ಆಗುದು ಗೊತ್ತಿಲ್ಲ. ಒಂದೊಂದು ಬೇರೆ ಬೇರೆ ಉಪಯೋಗ ಆಗುತ್ತೆ. ನಿಮ್ಮ ಕಡೆಯಲ್ಲಿ ಯಾಕೆ ಉಪಯೋಗ ಆಗುತ್ತೆ ಅಂತ ಹೇಳಿ. ಓಕೆ, ನಿಮ್ ಕಡೆ ಅಂತ ನೀರ ಕೊಡ್ತೀವಿ. ಸೊ ನೀರ್ ಕುದಿಯುತ್ತೆ ಅಲ್ವಾ, ಆದ ನಂತರ ಅಕ್ಕಿದು ಪುಡಿ ಹಾಕ್ಬೇಕು, ಹಿಟ್ಟು ಹಾಕ್ಬೇಕು. ಹಾಕಿ ಉಪ್ಪು ಹಾಕಿದ್ರ ಹಾಕ್ತೀನಿ. ಕಣ್ಣಲ್ಲಿ ಕೂಡ ಓ ತಿರ್ಗಾ ಒಂದು ಪೊಡಂಚ. ಓಕೆ ಓಕೆ, ತಿರ್ಗ್ ಮಿಕ್ಸ್ ಮಾಡು. ತಿರುಗಿಸ್ತಾ ಇರ್ಬೇಕು. ಅಲ್ಲ ಅವರಿಗೆ ಅಕ್ಕಿದು ಪುಡಿ ನೋಡಿ ಟೆನ್ಷನ್ ಆಯ್ತು, ಇಷ್ಟು ಯಾರು ಮಾಡ್ತಾರೆ ಅಂತ. ತುಂಬಾ ಮಾಡ್ತಿದ್ರು, ಇವಾಗ ಏಜ್ ಆಯ್ತಲ್ಲ ಅವರಿಗೆ ಸಾಧ್ಯ ಆಗುದಿಲ್ಲ. ಹಾಗೆ ಅನ್ಬಾರ್ದು, ಎಲ್ಲ ಆಗುತ್ತೆ. ಈಗ ಆಯ್ತು, ಈಗ ಇದನ್ನು ಮುಚ್ಚಿಡ್ಬೇಕು. ಮಾಡಿ ಬೆಂಕಿ ಇಲ್ಲ, ತೆಗಿಸು. ಇದನ್ನ ಇಳಿಸಿ ಇಡುವ, ಆಮೇಲೆ ಕೋಳಿ ಮಾಡುವ. ಕೋರಿ ನೆಟ್ಟತೆ ಮಲ್ಪುನು ಇದ್ರಲ್ಲಿ ಅಲ್ವಾ? ಇಲ್ಲ, ಸ್ವಲ್ಪ ಎಣ್ಣೆ ಹಾಕ್ಬೇಕು. ಎಂತೆಂತ ಹಾಕ್ತಾ ಇದ್ದೀರಾ ಬಾಯಲ್ಲಿ ಹಾಕಿ? ಬಾಯಲ್ಲಿ ಹೇಳುದು, ಕೈಯಲ್ಲಿ ಮಾಡು. ಇಜ್ಜಿ ಪಾಡುವೆ ನಾನು ಅವ್ರ ಮಲ್ದ. ನೀರುಳ್ಳಿ, ಒಂದು ನೀರುಳ್ಳಿ ಬಾಡು, ಬೆಳ್ಳುಳ್ಳಿ ಬಾಡು ಇಟ್ಟೋಡಿ. ಬೆಳ್ಳುಳ್ಳಿ ಪುಡಿ ಇತ್ತಂದ ಒಂದು ಅವು ನಿಗುಲೆಂಚ ಗೊತ್ತುಂಟ. ಇವರು ಸಿಸ್ಟಮ್ಯಾಟಿಕ್ ಮಾಡುದು ಅದೇ ನಾವು ಹಾಗೆ ಅಲ್ಲ, ನಾವು ಈಗ ಒಟ್ರಾಸಿ ಮಾಡುದು. ಒಟ್ರಾಸಿ ಕೆಲಸ ನಮ್ದು ಸಿಸ್ಟಮ್ಯಾಟಿಕ್ ಕೆಲಸ. ಬಟ್ ಅಷ್ಟು ನಮ್ಮ ಹತ್ರ ಹೌದು, ನಮ್ಮ ಹತ್ರ ಅಷ್ಟು ಪೇಷನ್ಸ್ ಇಲ್ಲ. ಟೊಮೆಟೊ ಕೊಡಿ. ಹೆಂಗತೆ ಆಕ್ಚುಲಿ ಯಾರು ಪಿಜ್ಜಿ ನನ್ಗೆ ಯಾರು ಹೇಳ್ತಾರೆ, ನೀನು ಯಾಕೆ ನೀವು ಹಿಂದಿನವರು ಹಾಗೇನೆ ಮಾತಾಡ್ತೀಯಾ, ಹಿಂದಿನವರಿಗೆ ಹಾಗೇನೆ ಮಾಡ್ತೀಯಾ ಅಂತ. ನಂಗೆ ಯಾವಾಗ ಫೀಲ್ ಆಗುತ್ತೆ ಅಂತ ಗೊತ್ತುಂಟಾ? ನಾನು ಪುನರ್ಜನ್ಮ ಸತ್ಯೋಡಿ ಅನ್ ಪುನರ್ಜನ್ಮನೆ ದಯಪನಗ ನನ್ನ ನಡೆ ನುಡಿ ಸೇಮ್ ಇವರು ಎಲ್ಲರೂ ಹಾಗೇನೆ. ಹಾ,
ಇವತ್ತಿದು ಜನರೇಷನ್ಗೆ ಇದೇ ಆಗಲ್ಲ, ಮ್ಯಾಚ್ ಆಗಲ್ಲ. ಸೊ ಅವರಿಗೆ ನಾನು ವಿಯರ್ಡ್ ಅಂತ ಕಾಣಿಸ್ತೀನಿ. ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಇರ್ತೀನಲ್ವಾ, ನಾನು ಫ್ರೆಂಡ್ಸ್ ಜೊತೆಗೆ ಒಂದು ರೂಮಲ್ಲಿ ಇರ್ತೀನಲ್ವಾ, ಅವರು ಈಗ ಮಾಡ್ತಾರೆ ನೋಡಿ, ಯಾಕೆ ಹಾಗೆ ಮಾಡ್ತಾ ಇದೀಯಾ, ಬೇಡ, ಅರೆ ವಿಯರ್ಡ್. ಬಿಗ್ ಬಾಸ್ ಅಲ್ಲೂ ಹೇಳ್ತಿದ್ರು ಅವಳೊಂದ್ ಸ್ವಲ್ಪ ಮಾಡರ್ನ್ ಬಟ್ಟೆ ಹಾಕ್ಬೇಕಿತ್ತು, ಸ್ವಲ್ಪ ಹಾಕಿ ಹಾಕ್ಬೇಕಿತ್ತು. ಜಸ್ಟ್ ಬಟ್ಟೆದು ವಿಷಯ ಅಲ್ಲ, ಇದೆ ನಡೆ ನೋಡಿ, ಸೇಮ್ ನೀರ್ ಬರಿಯಾರೆ ಟೇಸ್ಟಿ ಉಂಡತೆ ನನ್ನೆಲ್ಲ ತಂಡ ಅವಳು ಅದ್ರಕ್ ಲಸನ್ ಟೇಸ್ಟ್. ಆಕ್ಚುಲಿ ಒಂದು ಗುದ್ದುದು ಹನ್ನೊಂದು ಒಂದು ಟೇಸ್ಟ್ ಒಂದು ಆಕ್ಚುಲಿ ನಾವು ತುಂಬಾ ಎಮರ್ಜೆನ್ಸಿಯಿಂದ ಮಾಡ್ತಾ ಇದೀವಿ ಅಡಿಗೆ. ಇವಾಗ ಜಸ್ಟ್ ನಾವು ಶೃಂಗೇರಿಯಿಂದ ಬಂದಿದೀವಿ. ಓಕೆ, ಮತ್ತೆಂತ ಗೊತ್ತುಂಟಾ, ಇವಾಗ ಎಂತ ಗೊತ್ತುಂಟ, ಅಕ್ಕಿದು ಪುಡಿ ಕೂಡ ನಾವು ಮನೆಯಲ್ಲಿಯೇ ಅಕ್ಕಿ ಇದರಲ್ಲಿ ಮಾಡುದಲ್ವಾ, ಅದು ಕಾಲ ಹೋಯ್ತು, ಆ ಕಾಲ ಹೋಯ್ತು. ಅಜ್ಜಿ ಮಾಡ್ತಾರೆ. ಇಲ್ಲ, ಹೌದು, ಅಲ್ವಾ, ಮಾಡ್ಬೋದು ಇವಾಗ ಸ್ವಲ್ಪ ಉದಾಸೀನ ಜಾಸ್ತಿ ಅಲ್ವಾ ಜನರಿಗೆ, ಅದಕ್ಕೆಲ್ಲ ಪ್ಯಾಕೆಟ್ ತಂದು ಹಾಕುದು ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಗುದ್ದಿ ಹಾಕಿದ್ರೇನೆ ಟೇಸ್ಟ್. ಶುಂಠಿ ಬೆಳ್ಳುಳ್ಳಿ ಕೂಡ ಗುದ್ಲಿಕ್ಕೆ ಸಮಯ ಇಲ್ಲ ನೋಡಿ, ಪ್ಯಾಕೆಟ್ ಅಲ್ಲಿ ತಂದು ಹಾಕ್ತಾ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ತಪ್ಪಲ್ಲ, ಅದೇ ನಿಮ್ದೇ ತಪ್ಪು. ತಪ್ಪು ಇಲ್ಲ. ಕೋರಿ ಬರ್ತೀನಿ, ಕೋರಿ. ಓಕೆ, ನಾನು ನೆಕ್ಸ್ಟ್ ಕೋರಿ ಪಾಡಿದ್ರೆ ಹಾ ಕಣ. ಓಹೋ, ಅವು ಒಂದು ಚರ್ಮ, ಅವು ಕಲಿಜ ಹೆಂಗೆ ಇಷ್ಟ ಕಲಿಜ ಘಾಟ್ ಇಡೀ ಬಾಂಬೆ ಪೋಪಿನ ಟ್ರೈನಲ್ಲೆಲ್ಲ ಇದು ಸ್ಮೆಲ್ ಬರ್ಬೇಕು ಇವತ್ತು. ಯಾಕಂದ್ರೆ ನನ್ನ ಮಗ ಇವತ್ತು ಬಾಂಬೆಗೆ ಹೋಗ್ತಿದ್ದಾನಲ್ಲ, ಅವನಿಗೆ ಟಿಫಿನ್ ಕೊಡುವ. ಟಿಫಿನ್ ವಿಧಾತು ಆಕ್ಚುಲಿ ಹೋಗ್ತಾ ಇದ್ದಾರೆ. ನನ್ನ ಮಾಮಿನ 2 ಮಕ್ಕಳು ಇದ್ದಾರೆ, ಒಂದು ವಿಧಾತು, ಇವರು ಕ್ಯೂಟಿ ಆರ್ವೈ. ಅವರಿಗೆ ನೋಡಿ ಉಪ್ಪು ಗೋಡೆ ಚೂರು ಜಾಸ್ತಿ ಉಪ್ಪು ಮಾಡ್ತಾರೆ. ಈ ಚೂರು ಪಡ್ಲಿ ದಾದಾ ಕೊಯ್ ಒಯ್ ಪೊಡತೆ ಕೈಟೆ ಹಾಕಿದ್ರೆ ರುಚಿ, ಗೊತ್ತಾಯ್ತಾ? ಹೌದು, ಇವತ್ತೇ ಒಂದು ಹೊಸ ಸ್ಟೈಲ್ ಚಮಚ ಬಂದಿದೆ ಅಷ್ಟೇ. ನಾನು ಚಮಚದಲ್ಲಿ ಎಂತ ಹಾಕಲ್ಲ, ಕೈಯಲ್ಲಿಯೇ ಹಾಕುದು. ಸೊ ನಮ್ಮ ಅಜ್ಜಿ ಇವಾಗ ಅಕ್ಕಿ ರೊಟ್ಟಿ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹಿಟ್ಟು ಕಲಿಸ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಯ್ಯೋ ಇಂಚಿ ಬಲಿ ನೋಡಿ, ಇಲ್ಲಿ ನೋಡಿ guys, ಇಲ್ಲಿ ನೋಡಿ. ಚಮಚ ಅಂದ್ರೆ 3 ದಿನ ಬೇಕೇನೋ ನಂಗೆ. ಬೇರೆ ಚಮಚ ಇಲ್ವಾ? ಒಂದೊಂದು ಚಮಚ ಹೊಡಿತ 3 ದಿನ ಓಣ ತಿಂಗಿ ಬೋರೆ ಕೂಡ ಇಜ್ಜ ಒಟ್ಟದ ಇಂಚ ನೋಟಡ್ ಕೊಡ್ಬೇಕ ಮಲ್ಲೇಶ್ ಕೈಟ ಪಾಡಡಿ ಬೆಚ್ಚಂಡೆ ಓ ಬೆಚ್ಚ ಬೆಚ್ಚ ಪೂಜೆ ಗಿಡ ಮಾತ್ರ ರುಚಿಯಾ ಒಡೆದೋಗುತ್ತೆ. ಅವು ಪನ್ಪೇರ್ ಗೊತ್ತುಂಡ ಬೇನೆ ತಿಂದು ದಾದಂಡಲ್ಲ ಬೇನೆಡ್ ಮಲ್ತ್ ಕಷ್ಟಪಟ್ಟದ ಮಲ್ತ್ ನಾವು ಒಂಜಿ ರುಚಿ ಫಲ ತಿಕ್ಕೊಂಡು ಹಾಯ್ ಕ್ಯೂಟಿ. ಸೋನು ಸ್ವಲ್ಪ ಕೋಳಿ ಬೇಯ್ತಾ ನೋಡಿವಾ? ಹಾ ಕೋಳಿ ಆಲ್ಮೋಸ್ಟ್ 50% ಆಯ್ತು, ಬೇಯ್ದು ಆಯ್ತು. ಕೂಡ ಚೂರು ಬೇಯ್ಪಾಡ ಕೊಡು.
ಅದು ಹಿಟ್ಟು ಕಲಿಸೋದ್ರಲ್ಲೇ ಇರೋದು ಗೊತ್ತುಂಟಾ. ಸರಿಯಾಗಿ ಕಲಿಸ್ಲಿಲ್ಲ ಅಂದ್ರೆ ರೊಟ್ಟಿ ಎಲ್ಲ ಒಡೆದು ಹೋಗುತ್ತೆ. ಹೌದಾ? ಚೆನ್ನಾಗಿ ಕಲಿಸಿದ್ರೆ ರೊಟ್ಟಿ ಅವರು ನೋಡಿ ಹೇಗ ಚಂದ ಮಾಡಿ ಕಲಿಸ್ತಾ ಇದ್ದಾರೆ ಅಂತ. ರೊಟ್ಟಿ ಮಾಡ್ಲಿಕ್ಕೆ ಅಂತ ಲಟ್ಸ್ಲಿಕ್ಕೆ ಅಂತ ಬೇಡ ಅಲ್ವಾ, ಕೈಯಲ್ಲಿಯೇ ನೀವು ಮಾಡ್ತೀರಲ್ವಾ? ಮೊದ್ಲು ಕೈಯಲ್ಲೇ ಮಾಡ್ತಾ ಇದ್ರು, ಇವಾಗ ಸ್ವಲ್ಪ ಕಷ್ಟ. ಹಾಗಾಗಿ ಪ್ಲಾಸ್ಟಿಕ್ ಅಲ್ಲಿ ಮಾಡಲ್ಲ. ಒಬ್ರಲ್ವಾ ಮಾಡಲ್ಲ, ಅವ್ರು 1-2 ಮಾಡ್ತಾರೆ. ನೀವೇ ಅಷ್ಟು ಅಕ್ಕಿ ಹಾಕಿದೀರಲ್ವಾ, ನೀವೇ ಮಾಡ್ಬೇಕು ಅಲ್ವಾ? ನಿಮ್ಗೆಲ್ಲ ಬೇಡ ಹಾಗಾದ್ರೆ 2 ಮಾಡಿ ನಾವಿಬ್ರು ತಿಂದು ಹೋಗೋದಾ? ನೀವಿಬ್ರಲ್ಲ, ಅವರು ನಾನು. ಓಹೋ, ಮತ್ತೆ ನಾವ್ ಯಾಕೆ ಬಂದಿರೋದಿಲ್ಲಿ? ತುಳಿ ಏತು ಶೋಕಡೆ ಮಲ್ತೊಂದು ಬಂದು ಕೈಯಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಫಿನಿಶಿಂಗ್ ನೋಡಿ. ಹಾ ಅಷ್ಟೇನಾ? ಇನ್ನು ತುಂಬಾ ದೊಡ್ಡ. ಓಕೆ ಓಕೆ ಓಕೆ. ನೀರ್ ಪಾಡ್ದು ಕೈಟ್ ನೀರ್ ಸ್ವಲ್ಪ ಹಾಕಿ ದೊಡ್ಡ ಮಾಡುದು ಅವಾಗ ಚಿಪ್ಕು ಇವಾಗ ಸರಿ ಆಗುದಿಲ್ಲ. ಏನಾಗಿದೆ? ಹೌದಾ ನಾವು ಕಟ್ಟೆ ಅಂತ ದುಂಬೆ ಚುಲಿ ಇಂಕೊಂದು ದುಂಬು ಇಂಚ ಆತಂಡು ಫೀಲ್ ಆಂಡಿಯೇ ದುಂಬು ಇಂಚ ಆತುಂಡು ಮೇರೆಂಕು ಇತ್ತ ತೊಟ್ಟೆ ಮನೆ ನಂದು ಹಾಗೆ ಆಗುತ್ತೆ. ನಿಮ್ಗೆ ಗೊತ್ತುಂಟಾ, ಮುಂಚೆ ಕೂಡ ನಮ್ಮ ಜೊತೆಗೆ ಈಗಲೇ ಸಿಚುವೇಶನ್ ಆಗಿದೆ ಅಂತ ಫೀಲ್ ಆಗುತ್ತೆ ಗೊತ್ತುಂಟಾ. ಯಾರು ಹೇಳ್ತಾರೆ ಪುನರ್ಜನ್ಮಲ್ಲಿ ಹೀಗೆ ಆಗ್ಬೋದು, ಯಾರು ಹೇಳ್ತಾರೆ ಸ್ವಲ್ಪ ವರ್ಷ ಮುಂಚೆ ಇಲ್ಲ ಯಾರು ಹೇಳ್ತಾರೆ ಕನಸು ಅಲ್ಲಿ ಆಗಿದೆ ಅಂತ. ಕನಸು ಅಲ್ಲಿ ಯಾರು ಹೇಳ್ತಾರೆ ನಮ್ಮ ಫ್ಯೂಚರ್ ಯಾವಾಗ ನಮ್ಗೆ ಫೀಲ್ ಆಗುತ್ತೆ. ಹಂಚತ್ತವ್ ಸೇಮ್ ಸಿಚುವೇಶನ್ ಚೂರು ವರ್ಷ ದುಂಬ ಆದುಪ್ಪುಂಡು ಸೇಮ್ ಇಂಚೆನೆ ತವ್ ಎಂಕ್ಲೆಗ್ ಅಂದೆಯೇ ಅಪ್ಪಣ್ಣ ಅಕ್ಕಿ ರೊಟ್ಟಿ ದುಂಬುಲ ಮಲ್ತೆ ಎಂಕ್ಲೆ ಕೊಡ್ದಿತ್ತಾರೆ ಇಲ್ಲಿ ನೋಡಿ ಹೇಗ ಚಂದ ಮಾಡಿ ಹೀಗೆ ಇಷ್ಟು ದೊಡ್ಡ ಮಾಡ್ತೇನೆ. ಅದ್ರಲ್ಲೆಲ್ಲ ಚಪಾತಿ ಲಟ್ಟಿಸೋದ್ರಲ್ಲಿ ಅದ್ರಲ್ಲಿ ಚೆನ್ನಾಗುತ್ತೆ. ಮಾತ್ರ ದುಮ್ದಗಳು ಪೂರ ಕೈಟೆ ಮಾಡ್ತೀನಿ ನೋಡಿ. ಪ್ಲಾಸ್ಟಿಕ್ ನೀರಿ ಕಂತೀನಿ ಅವಳು ತಿನ್ಕೈತೆ ತೋರಿಸಿ ಒಂದು ಪೀಸ್. ದಾಯಿಗ್ ದಾಯಿಗ ಅಂಚ ತುನ್ ಮಲ್ಪರೆ ಬಲ್ಲಿ ಅವರ ಸ್ವಲ್ಪ ಶಾಸ್ತ್ರ ಜಾಸ್ತಿ. ಅದು ಮಾತ್ರ ನಮ್ಗೆ ಆಗ್ಬೇಕು. ಸ್ವಲ್ಪ ಕಷ್ಟ. ಮಸಾಲ ಹಾಕುವ ಬಾ. ಗುಜ್ಜ ತೀಪೆ ಉಂಟು ಮಸ್ತ್. ಅಗುಲ್ಲೊಡ್ ಜನ ಖಾಲಿ ಗುಜ್ಜ ತಿನ್ನೋದಿಲ್ಲ. ಮೆಣಸಿನ ಹುಡಿ ಸ್ವಲ್ಪ, ಮತ್ತೆ ಖಾರ ನೋಡಿ ಹಾಕುವ. ಖಾರ ಜಾಸ್ತಿ ಹಾಕಿ, ನಮ್ಗೆಲ್ಲ ಖಾರ ಹೈಯೆಸ್ಟ್ ಹಾಕೋದು ನಾವು. ಇದು ಒಣಮೆಣಸು ಎಂತ ಅದು ಕಾಳು ಮೆಣಸು. ಇದು ಎಲ್ಲ ಗರಂ ಮಸಾಲ ಮಾಡ್ಲಿ. ಗರಂ ಮಸಾಲ ಹಾಕಿ ಗರಂ ಮಸಾಲ ಹಾಕಿ. ನಮ್ಮ ಆಕ್ಚುಲಿ ಫುಲ್ಲು ರೆಸಿಪಿ ಫುಲ್ ಟೇಸ್ಟ್ ಕಾಳು ಮೆಣಸಿನ ಪುಡಿ ಇದು ಪೂರ ಹಾಕ್ತೇವೆ. ಮಾಡ್ಲಿ. ಹೊಗೆ ಬರ್ತುಂಟು ಹಳೆಯ ನೆನಪಾಗ್ತುಂಟು. ಅದೇ ಫೈನಲಿ ರೆಡಿ ಫಿನಿಶಿಂಗ್ ಆಂಡ್ ನೆಕ್ ನನ್ನ ಕೊತ್ತಂಬರಿ ಸೊಪ್ಪಾಡ್ದು ಅಷ್ಟೇನಾ? ಸೋನು ಖಾರ ನೋಡು, ಉಪ್ಪು ನೋಡು. ತಡಿಲಿಕ್ಕೆ ಇದೆ ಇಲ್ಲ, ಪೇಶನ್ಸ್ ಇಲ್ಲ. ಮಸ್ತ್ ಶೋಕ್ ಆತುಂಡು ಅಜ್ಜಿ, ಮಸ್ತ್ ಶೋಕ್ ಆತುಂಡಿ. ಏನೋ ಕಡಿಮೆ ಉಂಟು ಹೇಳು. ಕೊತ್ತಂಬರಿ, ಉಪ್ಪು, ಹುಳಿ. ಅಲ್ಲೇ ಉಪ್ಪು ಗೊತ್ತಾ ಬುಜ್ಜಿ? ಹೆಂಗ್ ಉಪ್ಪು ಕಮ್ಮಿ ಆಕ್ಚುಲಿ ಚೂರು ಬೇಕು. ಮತ್ತೆ ಹೆಂಗ್ ಕೈ ಬಿಡು ಉಪ್ಪು ಪಾಡ್ದಿರ ಮಾರ್ರೆ ಹೆಂಗ್
ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಮಾಮಿ ಒಂದು ಬೋಲೆ ಬೈಪಾಲೆ. ಫೈನಲ್ ಕೊತ್ತಂಬರಿ ಸೊಪ್ಪು. ಜಾಸ್ತಿ ಆಯ್ತು ಹೆಚ್ಚಿದ್ದು, ಆದ್ರೆ ಇರ್ಲಿ. ನನ್ನ ಅಮ್ಮ ಈಗ ಬೋಲ್ ಉಂಟಲ್ವ, ಬಾಯ್ಲ್ ಮಾಡಿ ಕೊಡ್ತಾರೆ, ತುಂಬಾ ಇಷ್ಟ ನನ್ಗೆ ಬೋಲೆ. ನಾವು ಬೀಜ ಅಂತ ಹೇಳುದು ನಮ್ಮ ಊರಲ್ಲಿ. ಬೀಜ ಅಲ್ಲ, ಎಂಗುಳ್ ಬೋಲೆ ಬನ್ಪಿನಿ, ಎಂಗುಳ್ ಬೀಜ ಬನ್ಪುಜ. ಹಲಸಿನ ಬೀಜ ಕನ್ನಡದಲ್ಲಿ ಹೇಳುದು. ಹಲಸಿನ ಬೀಜ ಬಿತ್ತ. ನಾವು ಇದೆ ಬಿತ್ತ ನನ್ನ ಅಮ್ಮ ಬೇಯಿಸ್ತಾರೆ ಮತ್ತೆ ಕೊಡ್ತಾರೆ, ತುಂಬಾ ಇಷ್ಟ ನಮ್ಗೆ. ಇದೇ ಈ ಸೀಸನ್ ನನ್ನ 12 ಇದೆ. ಎಂತ ಹಲಸಿನ ಹಣ್ಣು ನನ್ಗೆ ತುಂಬಾ ಇಷ್ಟ ಆಕ್ಚುಲಿ ತಿನ್ಲಿಕ್ಕೆ. ನಾನ್ 3ನೇ ಸರಿ ತಿಂತಿರೋದು. ಮತ್ ನಿಂಗೆ ಗೊತ್ತುಂಟಾ, ಇದು ಮೊದ್ಲಿನ ಕಾಲದವರೆಲ್ಲ ಇದನ್ನೇ ಜಾಸ್ತಿ ತಿಂತ ಇದ್ದಲ್ಲ, ಅವರಿಗೆ ವಿಟಮಿನ್ ಕ್ಯಾಲ್ಸಿಯಂ ಎಲ್ಲ ಪ್ರಾಬ್ಲಮ್ ಇರಲಿಲ್ಲ. ಅಂದು ಇತ ಏರ್ಲಂಚ ತಿನ್ಪುಜ. ಇವಾಗಿನವರಿಗೆ ಅದ್ರದ್ದು ಬೀಜ ಎಲ್ಲ ಇಷ್ಟ ಇಲ್ಲ, ತಿನ್ನಲ್ಲ, ಗೊತ್ತುಂಟಾ? ಅದು ತಿನ್ಬೇಕು. ಬೋಲೆ ಪುರ ಬೈಪತ್ತಿನೊಂದಿತ್ತೇನೆ. ಆ ಕಾಲದಲ್ಲಿ ತಿನ್ಲಿಕ್ಕೆ ಎಂತ ಇರ್ಲಿಲ್ಲ, ಅದೇ ಎಲ್ಲ ಇದೆ ಎಲ್ಲ ಬಿಸಿ ಮಾಡಿ ಮತ್ತೆ ಕಾಡಿನ ಸೊಪ್ಪೆಲ್ಲ ತೆಗೆದು ಪಲ್ಯ ಮಾಡಿ. ಇದು ಎಂತ ಕೆಸಿನ ಸೊಪ್ಪು. ಹೌದು, ಇವಾಗ ಎಲ್ಲ ಮಾರ್ಕೆಟ್ ಅಲ್ಲಿ ಇರುತ್ತೆ, ಇವಾಗ ಎಲ್ಲ ಕಿಚನ್ ಅಲ್ಲಿ ಎಲ್ಲ ತಿನ್ಲಿಕ್ಕೆ ಇರುತ್ತೆ. ಹಿಂದೆ ಅಲ್ಲಿ ನಮ್ಮ ಅಮ್ಮ ಇಲ್ಲಿಗೆ ಎಲ್ಲ ತಿನ್ಲಿಕ್ಕೆ ಕೂಡ ಎಂತ ಇರ್ಲಿಲ್ಲ. ಸುಳ್ಳು ನೋಡಿ ದಾಲ ತಿಂಡ ಇತ್ತು ಜಿ ಫುಲ್ ಕಟ್ಟೆ ಅಮ್ಮನಗ್ಲೆಗೆ ಹತ್ತಿರು ಏಪಲ್ಲ ಪಣ ಇಂಚ ಪಣ ಮಲ್ಲದಿಗೆ ಬುಡ್ಪಿನ ಇಚ್ಚ ತೀರು ಈ ಪಣೊಂದು ಸಾರು ತಿಂಡ್ರನ್ ಇತ್ತು ಜಿ ದಾಲ್ ಇತ್ತು ಜಿ ಮಣ್ಣ ತಿನ್ನೊಂದಿತ್ತೀನಿ ಚೀರಂಡಿ ಮಣ್ಣು ತಿನ್ನೊಂದಿತ್ತೀನಿ ಪಂಡ. ಆ ಕಾಲದಲ್ಲಿ ಎಂತ ತಿನ್ಲಿಕ್ಕೆ ಇಲ್ಲ, ಬೋಲೆ ಎಲ್ಲ ಬೋಲ್ ಮಾಡಿ ತಿಂತ ಇದ್ರು. ಇವಾಗ ಫುಲ್ ಮಲ್ಲದಿಗೆ ಫುಲ್ ಮಲ್ಲದಿಗೆ ಶ್ರೀಮಂತಿಗೆ ಅಂದ್ ಇಟ್ಟದಾಗ ತಿನ್ಪುಜಾರ ನಾವು ಬನ್ನಿ ತುಂಬಿ ಇರಕ್ ಪೂರ ಮಾರ್ಕೆಟ್ ಇಡ್ ಪೂರ ಇಂಚ ಕಂಡ್ರೆ ಪೂರ ದೊಡ್ಡ ಪೂರ ಇತ್ತು ಜಂಚ ಹಲ್ಲಿದಾನೆ ಪೂರ ತಿನ್ನೊಂದಿತ್ತಾರು. ಅಯ್ಯೋ ಯಾರ್ ದಾದ ಬಾತಿರು ಯಾರ್ ದಾದೆ ಸಿಲೆಬಸ್ ದ ಪಿದೈಡೆ ಬಾತಿರು ಸಿಲೆಬಸ್ ಇಜ್ಜವು ಜನ ಪಾತಿರು ಒಂಜೆ ಅಂಡ ರೀತಿ ಬೇತೆ ಸಿಲೆಬಸ್ ಬಂಡ ಪಾಠ. ಅಯ್ಯೋ నేను ఇది నేను ಮಾಡ್ಬೇಕು ಗೊತ್ತಾ, ಅಲ್ಲಿ ಹಿಂದೆ ತಂಡೆಗೆ ಅವಳ ಹತ್ರ ಕೊಡು, ಅವಳು ತೆಗೆದು ನಂಗೆ ಪ್ಲಾಸ್ಟಿಕ್ ಕೊಡ್ತಾನೆ. ಅವರು ನೋಡಿ ಹೆಂಗದು ಅಕ್ಕಿ ರೊಟ್ಟಿ ತುಳಿ ಎಣ್ಣೆ ಪಾಡ್ರಿ ಜೊತೆ ದಾಲ ಓಕೆ. ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಇಲ್ಲ, ಹೀಗೇನೆ ಹಾಕ್ಬೇಕು ನೋಡಿ. ಈ ಒಂದು ಹೆಲ್ದಿ ಅಂದತೆ ಮುಂದೆ ತಿನ್ನಲಿ ಅದು. ಇದನ್ನುಂಟಲ್ಲ ಅರ್ಧ ಬೇಯಿಸಿ ಮೊದ್ಲೆಲ್ಲ, ಇನ್ನರ್ಧ ಗೆಂಡದಲ್ಲಿ ಎಡ್ಡೆ ಮುಂಚಿದ ಕೋರಿ ಬೊಕ ಅಕ್ಕಿ ರೊಟ್ಟಿದ ಪರಿಮಳ ಅಡವೆ ಮುಟ್ಟ ಬತ್ತುಂಡ. ಮನೀಶ್ ಬಂದ್ರು ನಮ್ಮ ನೋಡಿ ಇಲ್ಲಿ ಎಂತ ಸ್ಪೆಷಲ್ ಆಗ್ತಾ ಉಂಟಂತ. ಅಕ್ಕಿ ರೊಟ್ಟಿ ಮತ್ತೆ ಹನಿ ಮೆಣಸಿನ ಎಂತ ಕಾಲ್ ಮೆಣಸಿನ ಕೋಳಿ. ಏ ಗುಜ್ಜ ಮಸ್ತ್ ತೀಪೆ ಉಂಡಿ ತಿಂತುಲಗೆ. ನಮ್ಮ ಇದೇ ಬ್ಲಾಗ್ ಆಕ್ಚುಲಿ ತುಳು ಕನ್ನಡ ಮಿಕ್ಸ್. ಓಕೆ ಹಾ ಕಾಂಡೆ 10 ಗಂಟೆ ಬರ್ಬಿಡೆ ಟಿತ್ತ ಜೈದಿತ್ತೆ ರೆಡಿ ಆಯ್ತಾ? ರೆಡಿ ಆಯ್ತು. ಅಯ್ಯೋ ಕ್ಲೀನ್ ಬಂದಿಡ ಪುಂಡಿಗೆ ಅರೆ ಮೇರಿತ ಬತ್ತಡ ಆಯ್ತ ಮಿತ್ತ ಗುಡನಿ ಬಾರ್ದು ಉಡುವೇರು ಯಾನ್ ಮೋಮಸ್ ಬಂದಿಲ್ಲಕ್ಕೆ ಇರುವಾದಿತ್ತೆ ಕುಡಪಾಡು ಒಂದೇ ಸತಿ ಮುಚ್ಚಿದ್ ಬಿಡ್ಕಂಡು ಅಂದು ಪಾಡು ಬರ್ಲ ಈ ರೀತಿ ಕೈಟ ಬತ್ತೊಚ್ಚಿ
ನನ್ನ ಅಮ್ಮ ಹತ್ರ ಸ್ವಲ್ಪ ಕೂಡ ಪೇಷನ್ಸ್ ಇಲ್ಲ. ಹಾಗಾಗಿ ಮಗಳಿಗೆ ಅದೇ ಬುದ್ಧಿ ಬಂದಿದ್ದು. ಅಲ್ವಾ, ನೀವೇ ಕಾರಣ. ಅಕ್ಕಿ ರೊಟ್ಟಿ ತೂದು 6 ಗಟ್ಟದಾರಿ ಸಾಕಾತಿತ್ತಂದ್ರ ಇಲ್ಲಿ ನಮಗೆ ವ್ಯವಸ್ಥೆ ಸರಿ ಇಲ್ಲ ಕಾಣೋ, ಹಾಗಾಗಿ ಹೀಗಾಯ್ತು. ಫೋಟೋ ತಗೋತಿ. ಅಯ್ಯೋ ಕಪ್ಪು ಕಪ್ಪು ಬೈತಿದ್ದಾವ್. ಅವು ಶೇಪೆ ಅಂತ ಡಿಸೈನ್ ಅಂತ ಪೇಷನ್ಸ್ ಉಂಡರಿ ಎಡೆ ಬರುಂದುಂಡ ಒಂದು ಶಾಪ್ ಹಾ ಉಪ್ಪಡು ಈ ಜಾವು ಏನು ತಮ್ಮನೆಲ್ಲಿಗೆ ಗೆತ್ತಿ ನಾನು ಅವು ಕಪ್ಪೆ ಬರೋಡು ಅವು ತೋದೋಡ್ತಾವು ಎಂಚ ಮಲ್ದನಂದು ಅವು ಒಂದೇ ಹಾಲು ಹಾಪುಂಡತ್ತೆ ಬೊಕ್ಕ ಬೊಕ್ಕ ಸರಿ ಹಾಪುಂಡು ಅವು ನಮ್ಮಂದೆ ಹತ್ತು ಮಾತಾಗನ ಇಲ್ಲ ಲಂಚೆನೆ ಒಂದು ಸತಿ ಹಾಲಾಗುತ್ತಲ್ವಾ, ಸೆಕೆಂಡ್ ಥರ್ಡ್ ಫೋರ್ತ್ ಚೆನ್ನಾಗಿ ಆಗುತ್ತೆ. ಇದೆ ಎಲ್ಲರದು ಮನೆಯಲ್ಲಿ ಸೇಮ್ ಸಿಚುವೇಶನ್. ನಾಯಿ ಮತ್ತೆ ಬೆಕ್ಕು ನೋಡಿ ಅಲ್ಲಿ. ಎಂತ ಬಲ ಊಟ ಕೊಡ್ತೀನಿ ಬಾ ಬಾ. ಇಜ್ಜನ್ ಆಗಲ್ಲ ವನಸ್ ಟೈಮ್ ಇತ್ತೆ ಬಲೆ ಊಟ ಟೈಮ್ ಬಾ ಮುನ್ನಿ ಬಾರಿ ಚಂದ ಪೊರ್ಲುದ ಅಕ್ಕಿ ರೊಟ್ಟಿಯೇ ನಿಮ್ದು. ಹಾ ತುಂಬಾ ಎಕ್ಸೈಟೆಡ್ ಇದ್ದೀನಿ ನಿಮ್ಮ ಅಕ್ಕಿ ರೊಟ್ಟಿ ತಿನ್ನಿಗೆ. ಪರವಾಗಿಲ್ಲ ಗೈಸ್, ಡಿಸೈನ್ ನೋಡಿ ಜಡ್ಜ್ ಮಾಡಬಾರ್ದು ಗೈಸ್, ಟೇಸ್ಟ್ ನೋಡಿ ಸೂಪರ್. ಪಾಪ ಅರ್ನ ಅರೆಗ ತುವಾನಗ ಇಂಕ ಪಾಪ ಅಂದು ತೋಜುಂಡಿಗೆ ರೆಡ್ 2 ಅಕ್ಕಿ ರೊಟ್ಟಿ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಇವತ್ತು ಎಲ್ಲ ಅಕ್ಕಿ ರೊಟ್ಟಿ ಅವರ ಕೈಯಲ್ಲಿ ಕೊಟ್ಟಿದ್ದಾರೆ ಮಾಡ್ಲಿಕ್ಕೆ. ಯಾಕೆ ಹಾ ಅಲ್ಲಿ ಗೆಂಡಲ್ಲಿ ಹೀಗೆ ಮಾಡ್ತಾ ಇದ್ದಾರೆ ಅವರು. ದಾದಾ ಈ ಕಿನ್ನ ಅಜ್ಜಗ್ದೀನ ನಿಂಗೆ ಚೂರು ತಿಂತಾನೆ. ಆಕ್ಚುಲಿ ನಾವು ತಿನ್ನುವ ಮುಂಚೆ ನಮ್ಮ ಅಮ್ಮನ ಅಪ್ಪ ಇದ್ದಾರಲ್ವಾ, ಅಜ್ಜ ಇದ್ದಾರಲ್ವಾ, ಅವರಿಗೆ ಇಟ್ಲಿಕ್ಕೆ ಆಗ ನಂತರ ನಾವು ತಿನ್ನೋಣ. ಓಕೆ, ಅಜ್ಜಗೆ ಇಟ್ಟ ನಂತರ ಮೂಲ್ತುಡಿ ಹೇಗೆ ಆಗಿದೆ ನೋಡಿ. ವಾವ್, ತುಂಬಾ ಏರುಗೆ ಫೋಟೋ ನಿಕಲ್ ಮುನಿ ಉಸ್ಕಾ ಫ್ಲಸ್ಟ್ರೇಟೆಡ್ ಅನ್ಸುತ್ತೆ ಒಂಚೂರು ಬಸ್. ಹಾ ಯಾವ ಮಮ್ಮಿ ಅಲ್ಪ ತೀವಡು ಗ್ಲಾಸ್ ಪುರ ದೀಪ ಬತ್ತು ತಿನ್ಲಿ ನೀರದಿಲ್ಲ ನೀರು ತಾವ್ರ ನೀರುಂಟೆ ಉಳ್ಳಾಡು ಬಾ ಏನೇಗೊಂಡ ಅಜ್ಜಗ ಅಜ್ಜಗಿ ಅಜ್ಜ ಬತ್ತು ವನಸ್ ಮಂತ್ಲೆ ತಿಂದು ಪೋಲೆ ವೈಟ್ ಇದ್ದಾರೆ ಅಂಚಿಂಚಿ ತಗೊಂಡಿತ್ತಡೆ ಯಾನ್ ಸುರುಟೆ ತಿಂದು ಬಿಡ್ಪೆ ಸಾರಿ. ಅಜ್ಜಿ ಬಲೆ ನಿಮ್ಮ ಅಕ್ಕಿ ರೊಟ್ಟಿ ಮತ್ತೆ ತುಂಬಾ ಸೂಪರ್. ದೂರ ಒಂದು ಫೋಟೋ ಕೆಪ್ಪು ಅಕ್ಕಿ ರೊಟ್ಟಿ ಮಾಡ್ತೀನಿ ಯಾನ್ ಅಣ್ಣ ಏನ್ ಚಾಂಡಿಯ ಬಂದ್ಲೆ ಇವ್ರ ಅಣ್ಣ ತಿಂದ ಅಣ್ಣ ಪುಲ್ಲಿ ತಿನ್ನ ಮಾರ್ಮಲ್ ತಿನ್ನ ಅಣ್ಣ ತಿನ್ನ ಶೋಕಂಡೆ Pantaki Polio, naughty naughty